ತನ್ನ ಮಿತ್ರ ರಾಷ್ಟ್ರಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಂತಹ ಅಮೆರಿಕದ ಮಿತ್ರ ರಾಷ್ಟ್ರಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಂತಹ ಇರಾನ್ ದುಬೈ ಮೇಲೆ ಅಗೈನ್ ಅಟ್ಯಾಕ್ ಮಾಡಿದೆ. ಮೊನ್ನೆ ಅಷ್ಟೇ ಬುರ್ಜ್ ಖಲೀಫಾ ಹತ್ತಿರ ದಾಳಿಯನ್ನ ಮಾಡಿತು. ಈಗ ಅಗೈನ್ ದುಬೈ ಮೇಲೆ ದಾಳಿಯನ್ನ ಮುಂದುವರಿಸಿದೆ. ಯಮ ಪ್ರಹಾರಕ್ಕೆ ಇಳಿದಿದೆ. ಇರಾನ್ ಮಿಸೈಲ್, ಡ್ರೋನ್, ಕ್ಲಸ್ಟರ್ ಬಾಂಬ್ಗಳಿಂದ ಅಟ್ಯಾಕ್ ಮಾಡುತ್ತಿದೆ. ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಇದೆ. ಯುಎಇನಲ್ಲಿರುವ ಕೆಲವು ಕಚೇರಿಗಳನ್ನ ಧ್ವಂಸ ಮಾಡಿದೆ. ಇರಾನ್ನ ದಾಳಿಗೆ ದುಬೈನ ಆಕಾಶದಲ್ಲಿ ನೀವು ಗಮನಿಸ್ತಾ ಇದ್ರೆ ಬೆಂಕಿಯ ಉಂಡೆ ರೀತಿಯಲ್ಲಿ ಕಾಣಿಸ್ತಾ ಇದೆ. ಎಲ್ಲೆಲ್ಲಿ ಬಿದ್ದು ಸ್ಫೋಟವಾಗಿದ್ದಾವೋ ಗೊತ್ತಿಲ್ಲ. ಮಿಸೈಲ್, ಡ್ರೋನ್, ಕ್ಲಸ್ಟರ್ ಬಾಂಬ್ಗಳಿಂದ ಅಟ್ಯಾಕ್ ಮಾಡಿದೆ ದುಬೈ ಮೇಲೆ. ದುಬೈನಲ್ಲಿ ಪರಿಸ್ಥಿತಿ ಹೇಗಿತ್ತು ಆ ದಾಳಿಯ ಸಮಯದಲ್ಲಿ ಅನ್ನೋದನ್ನ ತಾವು ಗಮನಿಸ್ತಾ ಇದ್ರಿ. ಇರಾನ್ನ ದಾಳಿಗೆ ದೀಪಾವಳಿಯಲ್ಲಿ ನಾವು ಪಟಾಕಿ ಹಚ್ತೀವಲ್ಲ ಹಾಗೆ ಕಾಣಿಸ್ತಾ ಇದೆ. ಬೆಂಕಿಯ ಉಂಡೆ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಸರ್ವ ಬಲದೊಂದಿಗೆ ಇರಾನ್ ಈಗ ಅಂತಿಮ ಹಂತದ ಹೋರಾಟ ಇದು. ಬಹುಶಃ 18 ದಿನಗಳವರೆಗೂ ಕೂಡ ಎರಡು ದೇಶಗಳನ್ನ ಎದುರಾಕಿಕೊಂಡು ಆ ಎರಡು ದೇಶಗಳಿಗೆ ಮಿತ್ರ ರಾಷ್ಟ್ರಗಳು ಕೂಡ ಇದಾವಲ್ಲ, ಆ ಮಿತ್ರ ರಾಷ್ಟ್ರಗಳನ್ನು ಕೂಡ ಎದುರಾಕಿಕೊಂಡು ದಾಳಿಯನ್ನ ಮಾಡುತ್ತಿರುವಂತ ಇರಾನ್ ಈಗ ಮಾಡು ಇಲ್ಲವೇ ಮಡಿ ಅನ್ನುವ ಸ್ಥಿತಿಗೆ ಬಂದಂಗೆ ಕಾಣಿಸ್ತಾ ಇದೆ. ಹೀಗಾಗಿ ತನ್ನ ಸರ್ವ ಶಕ್ತಿಯನ್ನ ಬಳಸಿಕೊಂಡು ದಾಳಿಯನ್ನ ಮಾಡುತ್ತಿದೆ. ಆ ದಾಳಿಯ ದೃಶ್ಯಗಳು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ದುಬೈನಲ್ಲಿ ಆಗಿರುವಂತಹ ದಾಳಿಯ ದೃಶ್ಯಗಳು.我说那是什么东西啊？飞上去？导弹。不是说不打吗？不知道啊。会掉到这里来吗？不会。ತನ್ನ ಮಿತ್ರ ರಾಷ್ಟ್ರಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಂತಹ ಅಮೆರಿಕದ ಮಿತ್ರ ರಾಷ್ಟ್ರಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಂತಹ ಇರಾನ್ ದುಬೈ ಮೇಲೆ ಅಗೈನ್ ಅಟ್ಯಾಕ್ ಮಾಡಿದೆ. ಮೊನ್ನೆ ಅಷ್ಟೇ ಬುರ್ಜ್ ಖಲೀಫಾ ಹತ್ತಿರ ದಾಳಿಯನ್ನ ಮಾಡಿತು. ಈಗ ಅಗೈನ್ ದುಬೈ ಮೇಲೆ ದಾಳಿಯನ್ನ ಮುಂದುವರಿಸಿದೆ. ಯಮ ಪ್ರಹಾರಕ್ಕೆ ಇಳಿದಿದೆ. ಇರಾನ್ ಮಿಸೈಲ್, ಡ್ರೋನ್, ಕ್ಲಸ್ಟರ್ ಬಾಂಬ್ಗಳಿಂದ ಅಟ್ಯಾಕ್ ಮಾಡುತ್ತಿದೆ. ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಇದೆ. ಯುಎಇನಲ್ಲಿರುವ ಕೆಲವು ಕಚೇರಿಗಳನ್ನ ಧ್ವಂಸ ಮಾಡಿದೆ. ಇರಾನ್ನ ದಾಳಿಗೆ ದುಬೈನ ಆಕಾಶದಲ್ಲಿ ನೀವು ಗಮನಿಸ್ತಾ ಇದ್ರೆ ಬೆಂಕಿಯ ಉಂಡೆ ರೀತಿಯಲ್ಲಿ ಕಾಣಿಸ್ತಾ ಇದೆ. ಎಲ್ಲೆಲ್ಲಿ ಬಿದ್ದು ಸ್ಫೋಟವಾಗಿದ್ದಾವೋ ಗೊತ್ತಿಲ್ಲ. ಮಿಸೈಲ್, ಡ್ರೋನ್, ಕ್ಲಸ್ಟರ್ ಬಾಂಬ್ಗಳಿಂದ ಅಟ್ಯಾಕ್ ಮಾಡಿದೆ ದುಬೈ ಮೇಲೆ. ದುಬೈನಲ್ಲಿ ಪರಿಸ್ಥಿತಿ ಹೇಗಿತ್ತು ಆ ದಾಳಿಯ ಸಮಯದಲ್ಲಿ ಅನ್ನೋದನ್ನ ತಾವು ಗಮನಿಸ್ತಾ ಇದ್ರಿ. ಇರಾನ್ನ ದಾಳಿಗೆ ದೀಪಾವಳಿಯಲ್ಲಿ ನಾವು ಪಟಾಕಿ ಹಚ್ತೀವಲ್ಲ ಹಾಗೆ ಕಾಣಿಸ್ತಾ ಇದೆ. ಬೆಂಕಿಯ ಉಂಡೆ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಸರ್ವ ಬಲದೊಂದಿಗೆ ಇರಾನ್ ಈಗ ಅಂತಿಮ ಹಂತದ ಹೋರಾಟ ಇದು. ಬಹುಶಃ 18 ದಿನಗಳವರೆಗೂ ಕೂಡ ಎರಡು ದೇಶಗಳನ್ನ ಎದುರಾಕಿಕೊಂಡು ಆ ಎರಡು ದೇಶಗಳಿಗೆ ಮಿತ್ರ ರಾಷ್ಟ್ರಗಳು ಕೂಡ ಇದಾವಲ್ಲ, ಆ ಮಿತ್ರ ರಾಷ್ಟ್ರಗಳನ್ನು ಕೂಡ ಎದುರಾಕಿಕೊಂಡು ದಾಳಿಯನ್ನ ಮಾಡುತ್ತಿರುವಂತ ಇರಾನ್ ಈಗ ಮಾಡು ಇಲ್ಲವೇ ಮಡಿ ಅನ್ನುವ ಸ್ಥಿತಿಗೆ ಬಂದಂಗೆ ಕಾಣಿಸ್ತಾ ಇದೆ. ಹೀಗಾಗಿ ತನ್ನ ಸರ್ವ ಶಕ್ತಿಯನ್ನ ಬಳಸಿಕೊಂಡು ದಾಳಿಯನ್ನ ಮಾಡುತ್ತಿದೆ. ಆ ದಾಳಿಯ ದೃಶ್ಯಗಳು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ದುಬೈನಲ್ಲಿ ಆಗಿರುವಂತಹ ದಾಳಿಯ ದೃಶ್ಯಗಳು. 不会。打国际城了。不操！真打国际城了。哦，我说那是什么东西啊？飞上去？导弹。不是说不打吗？不知道啊。会掉到这里来吗？不会。ತನ್ನ ಮಿತ್ರ ರಾಷ್ಟ್ರಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಂತಹ ಅಮೆರಿಕದ ಮಿತ್ರ ರಾಷ್ಟ್ರಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಂತಹ ಇರಾನ್ ದುಬೈ ಮೇಲೆ ಅಗೈನ್ ಅಟ್ಯಾಕ್ ಮಾಡಿದೆ. ಮೊನ್ನೆ ಅಷ್ಟೇ ಬುರ್ಜ್ ಖಲೀಫಾ ಹತ್ತಿರ ದಾಳಿಯನ್ನ ಮಾಡಿತು. ಈಗ ಅಗೈನ್ ದುಬೈ ಮೇಲೆ ದಾಳಿಯನ್ನ ಮುಂದುವರಿಸಿದೆ. ಯಮ ಪ್ರಹಾರಕ್ಕೆ ಇಳಿದಿದೆ. ಇರಾನ್ ಮಿಸೈಲ್, ಡ್ರೋನ್, ಕ್ಲಸ್ಟರ್ ಬಾಂಬ್ಗಳಿಂದ ಅಟ್ಯಾಕ್ ಮಾಡುತ್ತಿದೆ. ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಇದೆ. ಯುಎಇನಲ್ಲಿರುವ ಕೆಲವು ಕಚೇರಿಗಳನ್ನ ಧ್ವಂಸ ಮಾಡಿದೆ. ಇರಾನ್ನ ದಾಳಿಗೆ ದುಬೈನ ಆಕಾಶದಲ್ಲಿ ನೀವು ಗಮನಿಸ್ತಾ ಇದ್ರೆ ಬೆಂಕಿಯ ಉಂಡೆ ರೀತಿಯಲ್ಲಿ ಕಾಣಿಸ್ತಾ ಇದೆ. ಎಲ್ಲೆಲ್ಲಿ ಬಿದ್ದು ಸ್ಫೋಟವಾಗಿದ್ದಾವೋ ಗೊತ್ತಿಲ್ಲ. ಮಿಸೈಲ್, ಡ್ರೋನ್, ಕ್ಲಸ್ಟರ್ ಬಾಂಬ್ಗಳಿಂದ ಅಟ್ಯಾಕ್ ಮಾಡಿದೆ ದುಬೈ ಮೇಲೆ. ದುಬೈನಲ್ಲಿ ಪರಿಸ್ಥಿತಿ ಹೇಗಿತ್ತು ಆ ದಾಳಿಯ ಸಮಯದಲ್ಲಿ ಅನ್ನೋದನ್ನ ತಾವು ಗಮನಿಸ್ತಾ ಇದ್ರಿ. ಇರಾನ್ನ ದಾಳಿಗೆ ದೀಪಾವಳಿಯಲ್ಲಿ ನಾವು ಪಟಾಕಿ ಹಚ್ತೀವಲ್ಲ ಹಾಗೆ ಕಾಣಿಸ್ತಾ ಇದೆ. ಬೆಂಕಿಯ ಉಂಡೆ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಸರ್ವ ಬಲದೊಂದಿಗೆ ಇರಾನ್ ಈಗ ಅಂತಿಮ ಹಂತದ ಹೋರಾಟ ಇದು. ಬಹುಶಃ 18 ದಿನಗಳವರೆಗೂ ಕೂಡ
ಎರಡು ದೇಶಗಳನ್ನ ಎದುರಾಕಿಕೊಂಡು ಆ ಎರಡು ದೇಶಗಳಿಗೆ ಮಿತ್ರ ರಾಷ್ಟ್ರಗಳು ಕೂಡ ಇದಾವಲ್ಲ, ಆ ಮಿತ್ರ ರಾಷ್ಟ್ರಗಳನ್ನು ಕೂಡ ಎದುರಾಕಿಕೊಂಡು ದಾಳಿಯನ್ನ ಮಾಡುತ್ತಿರುವಂತ ಇರಾನ್ ಈಗ ಮಾಡು ಇಲ್ಲವೇ ಮಡಿ ಅನ್ನುವ ಸ್ಥಿತಿಗೆ ಬಂದಂಗೆ ಕಾಣಿಸ್ತಾ ಇದೆ. 导弹。 ಹೀಗಾಗಿ ತನ್ನ ಸರ್ವ ಶಕ್ತಿಯನ್ನ ಬಳಸಿಕೊಂಡು ದಾಳಿಯನ್ನ ಮಾಡುತ್ತಿದೆ. ಆ ದಾಳಿಯ ದೃಶ್ಯಗಳು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ದುಬೈನಲ್ಲಿ ಆಗಿರುವಂತಹ ದಾಳಿಯ ದೃಶ್ಯಗಳು. 来吗？ 不会，哦呦，打国际城了！ 我操！真打国际城了！啊，我说那是什么东西啊？飞上去？导弹。 不是说不打吗？不知道啊。会掉到这里来吗？ 不会， ತನ್ನ ಮಿತ್ರ ರಾಷ್ಟ್ರಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಂತಹ ಅಮೆರಿಕದ ಮಿತ್ರ ರಾಷ್ಟ್ರಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಂತಹ ಇರಾನ್ ದುಬೈ ಮೇಲೆ ಅಗೈನ್ ಅಟ್ಯಾಕ್ ಮಾಡಿದೆ. ಮೊನ್ನೆ ಅಷ್ಟೇ ಬುರ್ಜ್ ಖಲೀಫಾ ಹತ್ತಿರ ದಾಳಿಯನ್ನ ಮಾಡಿತು. ಈಗ ಅಗೈನ್ ದುಬೈ ಮೇಲೆ ದಾಳಿಯನ್ನ ಮುಂದುವರಿಸಿದೆ. ಯಮ ಪ್ರಹಾರಕ್ಕೆ ಇಳಿದಿದೆ. ಇರಾನ್ ಮಿಸೈಲ್, ಡ್ರೋನ್, ಕ್ಲಸ್ಟರ್ ಬಾಂಬ್ಗಳಿಂದ ಅಟ್ಯಾಕ್ ಮಾಡುತ್ತಿದೆ. ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಇದೆ. ಯುಎಇನಲ್ಲಿರುವ ಕೆಲವು ಕಚೇರಿಗಳನ್ನ ಧ್ವಂಸ ಮಾಡಿದೆ. ಇರಾನ್ನ ದಾಳಿಗೆ ದುಬೈನ ಆಕಾಶದಲ್ಲಿ ನೀವು ಗಮನಿಸ್ತಾ ಇದ್ರೆ ಬೆಂಕಿಯ ಉಂಡೆ ರೀತಿಯಲ್ಲಿ ಕಾಣಿಸ್ತಾ ಇದೆ. ಎಲ್ಲೆಲ್ಲಿ ಬಿದ್ದು ಸ್ಫೋಟವಾಗಿದ್ದಾವೋ ಗೊತ್ತಿಲ್ಲ. 我操！ ಮಿಸೈಲ್, ಡ್ರೋನ್, ಕ್ಲಸ್ಟರ್ ಬಾಂಬ್ಗಳಿಂದ ಅಟ್ಯಾಕ್ ಮಾಡಿದೆ ದುಬೈ ಮೇಲೆ. 打国际城了！ ದುಬೈನಲ್ಲಿ ಪರಿಸ್ಥಿತಿ ಹೇಗಿತ್ತು ಆ ದಾಳಿಯ ಸಮಯದಲ್ಲಿ ಅನ್ನೋದನ್ನ ತಾವು ಗಮನಿಸ್ತಾ ಇದ್ರಿ. 不是说不打吗？ ಇರಾನ್ನ ದಾಳಿಗೆ ದೀಪಾವಳಿಯಲ್ಲಿ ನಾವು ಪಟಾಕಿ ಹಚ್ತೀವಲ್ಲ, ಹಾಗೆ ಕಾಣಿಸ್ತಾ ಇದೆ. ಬೆಂಕಿಯ ಉಂಡೆ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಸರ್ವ ಬಲದೊಂದಿಗೆ ಇರಾನ್ ಈಗ ಅಂತಿಮ ಹಂತದ ಹೋರಾಟ ಇದು. ಬಹುಶಃ 18 ದಿನಗಳವರೆಗೂ ಕೂಡ ಎರಡು ದೇಶಗಳನ್ನ ಎದುರಾಕಿಕೊಂಡು ಆ ಎರಡು ದೇಶಗಳಿಗೆ ಮಿತ್ರ ರಾಷ್ಟ್ರಗಳು ಕೂಡ ಇದಾವಲ್ಲ, ಆ ಮಿತ್ರ ರಾಷ್ಟ್ರಗಳನ್ನು ಕೂಡ ಎದುರಾಕಿಕೊಂಡು ದಾಳಿಯನ್ನ ಮಾಡುತ್ತಿರುವಂತ ಇರಾನ್ ಈಗ ಮಾಡು ಇಲ್ಲವೇ ಮಡಿ ಅನ್ನುವ ಸ್ಥಿತಿಗೆ ಬಂದಂಗೆ ಕಾಣಿಸ್ತಾ ಇದೆ. 导弹。 ಹೀಗಾಗಿ ತನ್ನ ಸರ್ವ ಶಕ್ತಿಯನ್ನ ಬಳಸಿಕೊಂಡು ದಾಳಿಯನ್ನ ಮಾಡುತ್ತಿದೆ. ಆ ದಾಳಿಯ ದೃಶ್ಯಗಳು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ದುಬೈನಲ್ಲಿ ಆಗಿರುವಂತಹ ದಾಳಿಯ ದೃಶ್ಯಗಳು. 来吗？ 不会，哦呦，打国际城了！ 我操！真打国际城了！啊，我说那是什么东西啊？飞上去？导弹。 不是说不打吗？不知道啊。会掉到这里来吗？ 不会， ತನ್ನ ಮಿತ್ರ ರಾಷ್ಟ್ರಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಂತಹ ಅಮೆರಿಕದ ಮಿತ್ರ ರಾಷ್ಟ್ರಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಂತಹ ಇರಾನ್ ದುಬೈ ಮೇಲೆ ಅಗೈನ್ ಅಟ್ಯಾಕ್ ಮಾಡಿದೆ. ಮೊನ್ನೆ ಅಷ್ಟೇ ಬುರ್ಜ್ ಖಲೀಫಾ ಹತ್ತಿರ ದಾಳಿಯನ್ನ ಮಾಡಿತು. ಈಗ ಅಗೈನ್ ದುಬೈ ಮೇಲೆ ದಾಳಿಯನ್ನ ಮುಂದುವರಿಸಿದೆ. ಯಮ ಪ್ರಹಾರಕ್ಕೆ ಇಳಿದಿದೆ. ಇರಾನ್ ಮಿಸೈಲ್, ಡ್ರೋನ್, ಕ್ಲಸ್ಟರ್ ಬಾಂಬ್ಗಳಿಂದ ಅಟ್ಯಾಕ್ ಮಾಡುತ್ತಿದೆ. ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಇದೆ. ಯುಎಇನಲ್ಲಿರುವ ಕೆಲವು ಕಚೇರಿಗಳನ್ನ ಧ್ವಂಸ ಮಾಡಿದೆ. ಇರಾನ್ನ ದಾಳಿಗೆ ದುಬೈನ ಆಕಾಶದಲ್ಲಿ ನೀವು ಗಮನಿಸ್ತಾ ಇದ್ರೆ ಬೆಂಕಿಯ ಉಂಡೆ ರೀತಿಯಲ್ಲಿ ಕಾಣಿಸ್ತಾ ಇದೆ. ಎಲ್ಲೆಲ್ಲಿ ಬಿದ್ದು ಸ್ಫೋಟವಾಗಿದ್ದಾವೋ ಗೊತ್ತಿಲ್ಲ. 我操！ ಮಿಸೈಲ್, ಡ್ರೋನ್, ಕ್ಲಸ್ಟರ್ ಬಾಂಬ್ಗಳಿಂದ ಅಟ್ಯಾಕ್ ಮಾಡಿದೆ ದುಬೈ ಮೇಲೆ. 打国际城了！ ದುಬೈನಲ್ಲಿ ಪರಿಸ್ಥಿತಿ ಹೇಗಿತ್ತು ಆ ದಾಳಿಯ ಸಮಯದಲ್ಲಿ ಅನ್ನೋದನ್ನ ತಾವು ಗಮನಿಸ್ತಾ ಇದ್ರಿ. 不是说不打吗？ ಇರಾನ್ನ ದಾಳಿಗೆ ದೀಪಾವಳಿಯಲ್ಲಿ ನಾವು ಪಟಾಕಿ ಹಚ್ತೀವಲ್ಲ, ಹಾಗೆ ಕಾಣಿಸ್ತಾ ಇದೆ. ಬೆಂಕಿಯ ಉಂಡೆ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಸರ್ವ ಬಲದೊಂದಿಗೆ ಇರಾನ್ ಈಗ ಅಂತಿಮ ಹಂತದ ಹೋರಾಟ ಇದು. ಬಹುಶಃ